ನಮಸ್ಕಾರ ಸ್ನೇಹಿತರೆ, ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕದ ಡೈಲಿ ಸ್ಪೆಷಲ್ ಜೋಳದ ರೊಟ್ಟಿಯನ್ನು ಸಾಫ್ಟ್ ಆಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಒಂದ್ಸಲ ನೀವು ಟ್ರೈ ಮಾಡಿ ನೋಡಬೇಕು. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ನಾನಿಲ್ಲಿ 8 ರೊಟ್ಟಿಗೆ ಆಗುವಷ್ಟು ಹಿಟ್ಟನ್ನು ಸೋಸ್ಕೊಂಡು ತಗೊಳ್ತಾ ಇದ್ದೀನಿ. ಇವಾಗ ಹಿಟ್ಟು ಕಲಿಸ್ಕೊಳ್ಳೋಕೆ ನಮಗೆ ಕುದಿಯುವ ನೀರು ಬೇಕು. ಆದ್ದರಿಂದ ನಾವೀಗ ಹಿಟ್ಟನ್ನು ಚೆನ್ನಾಗಿ ನಡುವೆ ಒಂದು ಸ್ಪೇಸ್ ಮಾಡಿಕೊಂಡು ಸೈಡ್ ಎಲ್ಲಿಯೂ ನೀರು ಹಾಕಿದರೆ ಲೀಕ್ ಆಗದಾಗೆ ನೋಡಿಕೊಂಡು ಇವಾಗ ಕುದಿಯುವ ನೀರನ್ನು ಆ ಹಿಟ್ಟಿನಲ್ಲಿ ಹಾಕಬೇಕು. ಒಂದ್ಸಲ ಚೆನ್ನಾಗಿ ನೀರು ಹಾಕಿದ ಮೇಲೆ ಸ್ಪೂನ್ ಸಹಾಯದಿಂದ ನಾವು ನೀರು ಮತ್ತು ಹಿಟ್ಟನ್ನು ಸಾವಕಾಶವಾಗಿ ಕಲಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೀವು ಅರ್ಜೆಂಟ್ ಮಾಡುವಂತಿಲ್ಲ. ಅರ್ಜೆಂಟ್ ಮಾಡಿದರೆ ನೀರೆಲ್ಲ ಸೈಡಿಗೆ ಹೋಗ್ಬಿಡತ್ತೆ, ಆವಾಗ ರೊಟ್ಟಿ ಚೆನ್ನಾಗಿ ಬರಲ್ಲ. ಇಲ್ಲಿ ಒಂದು ಟಿಪ್ಸ್ ಏನು ಹೇಳಬೇಕಂದ್ರೆ, ನೀರು ಹಿಟ್ಟನ್ನು ಕಲಿಸ್ಕೋವಾಗ ನಾವು ಹಿಟ್ಟು ಗಟ್ಟಿಯಾಗೋ ಥರ ಕಲಿಸ್ಕೋಬೇಕು. ಇಲ್ಲಿ ನೀರಿನ ಪ್ರಮಾಣ ಹಿಟ್ಟಿನ ಮೇಲೆ ಆಧಾರ ಆಗಿರುತ್ತೆ ಸ್ನೇಹಿತರೆ. ಹಿಟ್ಟು ಸ್ವಲ್ಪ ಜಾಸ್ತಿ ಜಿಗಿಟಿದ್ರೆ ನಾವು ನೀರಿನ ಪ್ರಮಾಣವನ್ನು ಕಮ್ಮಿ ಹಾಕ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಸಾಫ್ಟ್ ಇದ್ದರೆ ನೀರಿನ ಪ್ರಮಾಣವನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು ಸ್ನೇಹಿತರೆ. ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಂಡ ನಂತರ ನಮಗೆ ನೀರೇನಾದರೂ ಕಮ್ಮಿ ಅನಿಸಿದ್ರೆ ನಾವು ಈಗ ತಣ್ಣೀರನ್ನು ಯೂಸ್ ಮಾಡ್ಕೋಬೇಕು. ಚೆನ್ನಾಗಿ ಅಂಗೈಯಿಂದ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಅಷ್ಟು ಚೆನ್ನಾಗಿ ನಿಮ್ಮ ರೊಟ್ಟಿ ತಟ್ಟೋಕ್ಕೂ ಬರುತ್ತೆ, ಹಾಗೆ ಅಷ್ಟೇ ಸಾಫ್ಟಾಗಿ ಇರುತ್ತೆ. ಇವಾಗ ನನಗೆ ಒಂದು ಸ್ವಲ್ಪ ನೀರು ಕಮ್ಮಿ ಅನಿಸಿದೆ, ಹಾಗಾಗಿ ತಣ್ಣಗಿರೋ ನೀರನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ನಾನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇಲ್ಲಿ ಹೊಸದಾಗಿ ರೊಟ್ಟಿ ಮಾಡೋರಿಗೆ ಯಾರಿಗಾದ್ರೂ ಒಂದು ಸ್ವಲ್ಪ ತೊಂದರೆ ಆಗೇ ಆಗುತ್ತೆ ಸ್ನೇಹಿತರೆ. ರೊಟ್ಟಿ ಹಾಗೆ ಸುಲಭವಾಗಿ ಬರಲ್ಲ. ನಾನು ಕೂಡ ಒಂದು 3-4 ತಿಂಗಳು ಪ್ರಾಕ್ಟೀಸ್ ಮಾಡಿದ ಮೇಲೆ ನನಗೆ ರೊಟ್ಟಿ ಚೆನ್ನಾಗಿ ಬಂದಿದೆ. ಆಗ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ಸ್ನೇಹಿತರೆ. ಬಿಗಿನರ್ಸ್ ಇದ್ದರೆ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು, ತಿಳುವಾಗಿ ನಾದ್ಕೊಂಡ್ರೆ ತಟ್ಟಕ್ಕೆ ಬರಲ್ಲ. ಇವಾಗ ಇನ್ನೊಂದು ಟಿಪ್ಸ್ ಏನಂದರೆ, ಕೈ ಸ್ವಚ್ಛ ಇರಬೇಕು ಸ್ನೇಹಿತರೆ. ನಾದಿದಾದ್ಮೇಲೆ ಒಂಚೂರು ಹಿಟ್ಟು ಅಂಟ್ಕೊಂಡಿರಬಾರ್ದು. ಅಂದಾಗ ನಮ್ಮ ಹಿಟ್ಟು ಸರಿಯಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ರೊಟ್ಟಿ ಬೇಯಿಸೋಕ್ಕೆ ತವೆಯನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ರೊಟ್ಟಿ ಮಾಡುವಾಗ ನೆಲನೂ ತುಂಬ ಸಾಫ್ಟಾಗಿರಬೇಕು ಸ್ನೇಹಿತರೆ. ಹಿಟ್ಟು ಚೂರು ಅಂಟ್ಕೊಂಡಿರಬಾರ್ದು. ಹಿಟ್ಟು ಅಂಟ್ಕೊಂಡಿದ್ರೆ ನಮ್ಮ ರೊಟ್ಟಿ ತಿರುಗೋದೇ ಇಲ್ಲ. ಇವಾಗ ನಮಗೆ ಬೇಕಾಗಿರೋ ರೊಟ್ಟಿ ಸೈಜ್ನ ತಗೊಂಡು ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕಿ ಅದರ ಮೇಲೆ ರೊಟ್ಟಿ ಹಿಟ್ಟನ್ನು ಇಟ್ಟು ಮೇಲೆ ಒಂಚೂರು ಹಿಟ್ಟು ಹಾಕಿ ತಟ್ಟಬೇಕು ಸ್ನೇಹಿತರೆ. ಮೊದಲು ಒಂದೇ ಕೈಯಿಂದ ತಟ್ಟಬೇಕು. ಕೆಳಗಡೆ ಚೂರು ಹಿಟ್ಟು ಕಮ್ಮಿ ಆಗುವಂತಿಲ್ಲ. ಕೆಳಗಡೆ ಹಿಟ್ಟು ಕಮ್ಮಿ ಆದರೆ ರೊಟ್ಟಿ ತಿರುಗದೇ ಇಲ್ಲ ಸ್ನೇಹಿತರೆ. ಇವಾಗ ಒಂದೊಂದು ಸಾರಿ ಏನಾಗತ್ತೆ, ಹಿಟ್ಟು ಕೆಳಗಡೆ ಜಾಸ್ತಿ ಆಗತ್ತೆ. ಆವಾಗ ಒಂದು ಚೂರು ಕೈಗೆ ನೀರು ಹಚ್ಕೊಂಡು ನಾವು ರೊಟ್ಟಿನ ತಟ್ಟಬೇಕಾಗತ್ತೆ. ರೊಟ್ಟಿ ಸ್ವಲ್ಪ ದೊಡ್ಡ ಆದಮೇಲೆ ನಾವು 2 ಕೈಯಿಂದ ತಟ್ಟಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನಾನು ರೊಟ್ಟಿ ತಟ್ಟಿ ತೋರಿಸ್ತಾ ಇದ್ದೀನಿ. ಲಟ್ಟಣಿಗೆಯಿಂದನೂ ಲಾಟಿಸ್ಬಹುದು. ಆ ವಿಡಿಯೋ ನಿಮಗೇನಾದರೂ ಬೇಕಾದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ನಮ್ಮ ರೊಟ್ಟಿ ರೆಡಿಯಾಗಿದೆ. ಇವಾಗ ತಟ್ಟಿರೋ ರೊಟ್ಟಿಯನ್ನು ನಾವು ತವೆಗೆ ಹಾಕೋಬೇಕು. ತವೆ ಮೊದಲು ಚೆನ್ನಾಗಿ ಬಿಸಿಯಾಗಿರಬೇಕು. ಈಗ ಸ್ವಲ್ಪ ಎಣ್ಣೆಯನ್ನು ತವೆಗೆ ಹಾಕಿ ನೀರು ಸ್ಪ್ರೆಡ್ ಮಾಡಿ ಒಂದು ಬಟ್ಟೆ ಸಹಾಯದಿಂದ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಮಾಡಿದ್ರೆ ರೊಟ್ಟಿ ಅಂಟ್ಕೊಳ್ಳಲ್ಲ ಸ್ನೇಹಿತರೆ. ಇವಾಗ ರೊಟ್ಟಿ ಹಾಕಿ ಒಂದು ಬಟ್ಟೆಯನ್ನು ನೀರಲ್ಲಿ ಅದ್ಕೊಂಡು ಚೆನ್ನಾಗಿ ರೊಟ್ಟಿ ಮೇಲೆ ಸ್ಪ್ರೆಡ್ ಮಾಡಬೇಕು ಸ್ನೇಹಿತರೆ. ನಾವು ತುಂಬ ಒತ್ತುವಂತಿಲ್ಲ. ಒತ್ತಿದ್ರೆ ರೊಟ್ಟಿ ಕಟ್ಟಾಗಿಬಿಡತ್ತೆ. ಹಾಗೆ ಮೇಲಿಂದ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಒಂದು 10 ಸೆಕೆಂಡು ರೊಟ್ಟಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅದು ಬೆಂದ ಆದಮೇಲೆ ಅದನ್ನು ಮಗ್ಚ್ ಹಾಕೋಬೇಕು.
ಅದು ರೊಟ್ಟಿ ಬೇಯೋಕ್ಕೆ ಇನ್ನು 30 ಸೆಕೆಂಡ್ಸ್ ಆಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ನಾವು ಇನ್ನೊಂದು ರೊಟ್ಟಿನ ತಟ್ಕೊಂಡ್ಬಿಡೋಣ. ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತೆ ಹಿಟ್ಟು ಕೆಳಗಡೆ ಸ್ಪ್ರೆಡ್ ಮಾಡಿ ರೊಟ್ಟಿ ತಟ್ಕೋಬೇಕು. ನಾನು ಇಲ್ಲಿ ರೊಟ್ಟಿ ತಟ್ಟುವಾಗ ನನಗೆ ಕೆಳಗಡೆ ಹಿಟ್ಟು ಕಮ್ಮಿ ಆಗಿದ್ದರಿಂದ ರೊಟ್ಟಿ ತಿರುಗ್ತಾ ಇರಲಿಲ್ಲ ಸ್ನೇಹಿತರೆ. ಆದ್ದರಿಂದ ಸ್ವಲ್ಪ ಮತ್ತೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಾನು ರೊಟ್ಟಿ ತಟ್ಕೊಂಡಿದ್ದೀನಿ. ಇವಾಗ ಅಲ್ಲಿ ರೊಟ್ಟಿ ರೆಡಿಯಾಗಿದೆ. ಇನ್ನೊಂದು ಸಲ ಅದನ್ನು ಮಗ್ಸ್ ಹಾಕಿ ನಾವು ಬಟ್ಟೆಯಿಂದ ಚೆನ್ನಾಗಿ ಒತ್ತಬೇಕು. ಚೆನ್ನಾಗಿ ಒತ್ತಿದ್ರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ. ಇನ್ನೊಂದು ಸಲ ಮಗ್ಸ್ ಹಾಕಿದರೆ ನಮ್ಮದು ರೊಟ್ಟಿ ಈಗ ರೆಡಿಯಾಗಿದೆ. ಇವಾಗ ನಾವು ರೊಟ್ಟಿನ ತೆಗೆದಿಟ್ಕೊಂಡ್ಬಿಡೋಣ. ಈಗ ಇಲ್ಲಿ ನಾವು ಅಲ್ಲಿ ಒಂದು ರೊಟ್ಟಿ ಬೇಯಿಸೋ ಟೈಮಲ್ಲಿ ಇಲ್ಲಿ ಇನ್ನೊಂದು ರೊಟ್ಟಿ ತಟ್ಕೊಂಡಿರಬೇಕು. ಅಂದರೆ ರೊಟ್ಟಿ ಬೇಗ ಬೇಗ ಆಗತ್ತೆ. ನಾವು ರೊಟ್ಟಿಯನ್ನು ವೆಜ್ಜು, ನಾನ್ ವೆಜ್ಜು ಅಥವಾ ಯಾವುದೇ ಸಾಂಬಾರು ಪಲ್ಯ ಜೊತೆ ತಿಂದರೂ ಅದು ಸೂಪರಾಗಿರುತ್ತೆ ಸ್ನೇಹಿತರೆ. ಇವಾಗ ನಮ್ದು ಇನ್ನೊಂದು ರೊಟ್ಟಿ ರೆಡಿಯಾಗಿದೆ. ಈಗ ತವೆಗೆ ಹಾಕ್ಕೊಂಡು ನೀರು ಸ್ಪ್ರೆಡ್ ಮಾಡಿಕೊಂಡು ಒಂದು 10 ಸೆಕೆಂಡು ಬಿಟ್ಟು ನಾವು ಮಗ್ಸ್ ಹಾಕೊಳ್ಳೋಣ. ಇವಾಗ ಅದನ್ನು 30 ಸೆಕೆಂಡ್ಸ್ ಬೇಯಕ್ಕೆ ಬಿಡೋಣ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ, ನಿಮಗೆ ಡೈಲಿ ತಿನ್ನಬೇಕಂತ ಅನಿಸುತ್ತೆ. ಇನ್ನೊಂದು ಸಲ ಮಗಚ್ಕೊಂಡು ಬಟ್ಟೆಯಿಂದ ಚೆನ್ನಾಗಿ ಒತ್ಕೋಬೇಕು. ಇವಾಗ ರೊಟ್ಟಿ ತೆಗೆದ್ಬಿಡೋಣ. ನೋಡಿ ಸ್ನೇಹಿತರೆ, ರೊಟ್ಟಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಅಷ್ಟೇ ಸಾಫ್ಟಾಗಿ ಇದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಬಾಯ್.